ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ರಿಕ್ರೂಟ್ಮೆಂಟ್ನ ಬಿಟ್ಟಿದ್ದಾನೆ. ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಒಟ್ಟು ವೇಕೆನ್ಸಿ ಎಷ್ಟಿದ್ದಾವೆ, ಇದರಲ್ಲಿ ಪೋಸ್ಟ್ ಯಾವಾಗ ಬಿಟ್ಟಿದ್ದಾರೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಏನು, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ, ಇದರ ಸ್ಯಾಲ್ರಿ ಎಷ್ಟಿದೆ ಮತ್ತು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಬೇಕಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ತಕ್ಷಣ ನೀವು ಈ ವಿಡಿಯೋವನ್ನು ನೋಡ್ಬೋದು. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ರಿಕ್ರೂಟ್ಮೆಂಟ್ನಿಂದ 110 ವೇಕೆನ್ಸಿನ ಬಿಟ್ಟಿದ್ದಾನೆ. ಇದು ಬೆಂಗಳೂರಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇನ್ನು ಇದರಲ್ಲಿ ಪೋಸ್ಟ್ ಬಂದ್ಬಿಟ್ಟು ಸ್ಟೆನೋಗ್ರಾಫರ್ ಗ್ರೇಡ್ 3, ಟೈಪಿಸ್ಟ್, ಡ್ರೈವರ್, ಪ್ರೊಸೆಸ್ ಸರ್ವರ್ ಮತ್ತು ಪ್ಯೂನ್ ಹುದ್ದೆಯನ್ನು ಈ ರಿಕ್ರೂಟ್ಮೆಂಟ್ನಲ್ಲಿ ಬಿಟ್ಟಿದ್ದಾನೆ. ಇದರ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಪ್ಯೂನ್ ಮತ್ತು ಪ್ರೊಸೆಸ್ ಸರ್ವರ್ಗೆ SSLC ಪಾಸ್ ಆಗಿರಬೇಕು ಮತ್ತು ಡ್ರೈವರ್ಗೆ ಬಂದ್ಬಿಟ್ಟು SSLC ಪಾಸ್ ಆಗಿರಬೇಕು ಮತ್ತು ಲೈಸೆನ್ಸ್ ಕೂಡ ಇರಬೇಕು. ಪ್ರೆಸೆಂಟ್ ಆಗಿರೋ ಲೈಸೆನ್ಸ್ ಇರಬೇಕು. ಮತ್ತು ಟೈಪಿಸ್ಟ್ ಕಡೆ ಬಂದರೆ PUC ಪಾಸ್ ಆಗಿರಬೇಕು ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಟೈಪ್ ಮಾಡೋಕ್ಕೆ ಬರ್ತಿರಬೇಕು. ಇನ್ನು ಸ್ಟೆನೋಗ್ರಾಫರ್ ಕಡೆ ಬಂದರೆ PUC ಅಥವಾ ಡಿಪ್ಲೊಮೊ ಪಾಸ್ ಆಗಿರಬೇಕು ಮತ್ತು ಶಾರ್ಟ್ ಆ್ಯಂಡ್ ಪ್ಲಸ್ ಟೈಪಿಂಗ್ ಸ್ಕಿಲ್ನ ಹೊಂದಿರಬೇಕು. ಮತ್ತು ಹಾಗೆ ಎಲ್ಲ ಹುದ್ದೆಗಳಿಗೆ ಕನ್ನಡ ಭಾಷೆ ಕಡ್ಡಾಯವಾಗಿ ಮಾತನಾಡೋಕ್ಕೆ ಮತ್ತು ಬರೆಯೋಕ್ಕೆ ಬರ್ತಿರಬೇಕು. ಇನ್ನು ಏಜ್ ಲಿಮಿಟ್ ಕಡೆ ಬಂದರೆ 18ರಿಂದ 40 ವರ್ಷ. ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ. OBC ಅಭ್ಯರ್ಥಿಗಳಿಗೆ 43 ವರ್ಷ, SC ST ಅವರಿಗೆ 45 ವರ್ಷ ಏಜ್ ಲಿಮಿಟ್ ಇದೆ. ಇದರ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ರಿಟರ್ನ್ ಟೆಸ್ಟ್ ಆ್ಯಂಡ್ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ಟೈಪಿಂಗ್, ಶಾರ್ಟ್ ಹ್ಯಾಂಡ್ ಮತ್ತು ಡ್ರೈವಿಂಗ್ ಟೆಸ್ಟ್ ಪೋಸ್ಟ್ ವೈಸ್ನ ಸ್ಕಿಲ್ ಟೆಸ್ಟ್ನ ಮಾಡ್ತಾರೆ. ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರಿತಾನೆ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕ್ಲಿಯರ್ ಆದಂಥ ಅಭ್ಯರ್ಥಿಗಳನ್ನ ಕೊನೆಗೆ ಫೈನಲ್ ಮೆರಿಟ್ ಲಿಸ್ಟ್ನ ಬಿಡ್ತಾನೆ. ಫೈನಲ್ ಮೆರಿಟ್ ಲಿಸ್ಟ್ನಲ್ಲಿ ಬಂದಂಥ ಅಭ್ಯರ್ಥಿಗಳನ್ನ ಜಾಬ್ಗೆ ಸೆಲೆಕ್ಟ್ ಮಾಡ್ತಾರೆ. ಇದರ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು 1 ಜುಲೈ 2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇದು ಕೊನೆ ದಿನಾಂಕ ಬಂದ್ಬಿಟ್ಟು 30 ಜುಲೈ 2026 ಇದು ಕೊನೆಯ ದಿನಾಂಕವಾಗಿರುತ್ತೆ. ಇನ್ನು ಎಕ್ಸಾಮ್ ಫೀ ಕಡೆ ಬಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಇನ್ನು 2A 2B ಥರ್ಡ್ A ಥರ್ಡ್ B ಅವರಿಗೆ 150 ರೂಪಾಯಿ ಇರುತ್ತೆ. ಮತ್ತು SC ST ಮತ್ತು ಅಂಗವಿಕಲರಿಗೆ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಅವರು ಸುಮ್ಮನೆ ಅಪ್ಲಿಕೇಶನ್ ಅಷ್ಟೇ ಹಾಕ್ಬೋದು, ಅವ್ರಿಗೆ ಫೀಯನ್ನು ಕನ್ಸಿಡರ್ ಇರುವುದಿಲ್ಲ. ಇನ್ನು ಸ್ಯಾಲ್ರಿ ಕಡೆ ಬಂದರೆ ಪ್ಯೂನ್ ಮತ್ತು ಡ್ರೈವರ್ಗೆ ಸ್ಟಾರ್ಟಿಂಗ್ 27,000ದಿಂದ 67,600ವರೆಗೆ ಸ್ಯಾಲ್ರಿ ಇದೆ. ಮತ್ತು ಟೈಪಿಸ್ಟ್ ಮತ್ತು ಸ್ಟೆನೋಗ್ರಾಫರ್ಗೆ ಸ್ಟಾರ್ಟಿಂಗ್ 27,000ದಿಂದ 83,700ರವರೆಗೂ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ.
ಈ ಅಪ್ಲಿಕೇಶನ್ನ ಯಾವ ರೀತಿ ಹಾಕ್ಬೇಕಂತಂದರೆ, ಇದರ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಇದನ್ನು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕನ್ನು ನಾನು ಕೊಟ್ಟಿರ್ತೀನಿ, ನೀವು ಹೋಗಿ ಅಲ್ಲಿಂದ ಅಪ್ಲೈ ಮಾಡ್ಕೋಬೇಕು. ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ SLC ಅಥವಾ SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ ಬೇಕು. ಅದಾದ ನಂತರ ಫೋಟೋ ಮತ್ತು ಸಿಗ್ನೇಚರ್ ಕೂಡ ಇರಬೇಕು. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅದು ಅಪ್ಲಿಕೇಶನ್ನ ನೀವು ಆನ್ಲೈನ್ ಮೂಲಕ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಈ ಮಾಹಿತಿ ನಿಮಗೇನಾದರೂ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅದನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ತಕ್ಷಣ ವಿಡಿಯೋವನ್ನು ತಪ್ಪದೇ ನೋಡ್ಬೋದು. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.